ಶ್ರೀ ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳು ದೇವಾಲಯವು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಶ್ರೀ ಕಬ್ಬಾಳಮ್ಮ ದೇವಾಲಯವು ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಧಾರ್ಮಿಕ ಪ್ರವಾಸಿ ಕ್ಷೇತ್ರ. ಈ ದೇವಾಲಯಕ್ಕೆ ಕೇವಲ ರಾಜ್ಯದ ಪ್ರವಾಸಿಗರಲ್ಲದೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ರಾಜ್ಯ ರಾಜಧಾನಿಯಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ಬೆಂಗಳೂರು ಮೈಸೂರು ರಸ್ತೆಯ ಚನ್ನಪಟ್ಟಣದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಕಬ್ಬಾಳಮ್ಮನು ಪ್ರಕೃತಿಯ ಮಡಿಲಿನಲ್ಲಿ ಬೆಟ್ಟಗುಡ್ಡಗಳ ಮಧ್ಯದಲ್ಲಿ ಕೆರೆ ತೊರೆಗಳ ನಡುವೆ ನೆಲೆಸಿ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿದ್ದಾಳೆ. ಶಕ್ತಿ ದೇವತೆಯ ತಾಣವಾದ ಈ ದೇವಾಲಯಕ್ಕೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಈ ದೇವಿಯ ಮೂಲ ನೆಲೆ ತಮಿಳುನಾಡು ರಾಜ್ಯ. ಈ ತಾಯಿಯು ತನ್ನ ಪರಿವಾರದ ದೇವರುಗಳೊಂದಿಗೆ ಲೋಕಸಂಚಾರಕ್ಕಾಗಿ ಬಂದಾಗ ಕಬ್ಬಾಳು ಊರಿನ ಬಳಿ ಮಳೆಯು ಸುರಿಸಲಾರಂಭಿಸಿತ್ತು. ಈ ಸಂದರ್ಭದಲ್ಲಿ ಅಡಿಕೆ ತೋಟ ಒಂದರಲ್ಲಿ ನೆಲೆಸುತ್ತಾಳೆ. ನಂತರ ಊರಿನ ಗ್ರಾಮ ದೇವತೆಗಳ ಆಶ್ರಯ ಪಡೆದು ಅದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾಳೆ. ದೇವಿಯು ಕಬ್ಬಾಳು ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವುದರಿಂದ ಇಂದಿಗೂ ಕಬ್ಬಾಳಮ್ಮ ಎಂದೇ ಪ್ರಸಿದ್ಧಿಯಾಗಿದ್ದಾಳೆ. ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳು ದುರ್ಗವೆಂಬ 7 ಸುತ್ತಿನ ಕೋಟೆ ಇದೆ. ಕಬ್ಬಾಳು ದುರ್ಗವನ್ನ ಮೈಸೂರು ಅರಸರು ಹೈದರಾಲಿ, ಟಿಪ್ಪು ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ರಾಜ ಕಾರಾಗೃಹವಾಗಿ ಬಳಸಲಾಗುತ್ತಿತ್ತು. ಇನ್ನು ಕೈದಿಗಳನ್ನ ಬೆಟ್ಟದ ಮೇಲಿಂದ ತಳ್ಳಿ ಮರಣದಂಡನೆಯನ್ನ ನೀಡಲಾಗುತ್ತಿತ್ತು. ಒಮ್ಮೆ ಒಬ್ಬ ಕೈದಿಯನ್ನು ಬೆಟ್ಟದ ಮೇಲಿಂದ ತಳ್ಳುತ್ತಾನೆ. ಅಪಾರ ದೈವಭಕ್ತನಾದ ಕೈದಿ ತನ್ನನ್ನು ಕಾಪಾಡುವಂತೆ ಕಬ್ಬಾಳಮ್ಮನನ್ನು ಬೇಡುತ್ತಾನೆ. ಕೈದಿಯನ್ನು ಮೇಲಿಂದ ತಳ್ಳಿದರೂ ಏನೂ ಆಗದಂತೆ ಕಬ್ಬಾಳಮ್ಮ ಕಾಪಾಡುತ್ತಾಳೆ. ತಾಯಿಯ ಪವಾಡವನ್ನು ನೋಡಿದ ಆ ಕೈದಿ ಕಬ್ಬಾಳಮ್ಮನಿಗೆ ಚಿನ್ನದ ಕಿರೀಟ ಮತ್ತು ಚಿನ್ನದ ಹಾರ ಅರ್ಪಿಸುತ್ತಾನೆ. ಇಂದಿಗೂ ಈ ಚಿನ್ನದ ಕಿರೀಟವನ್ನು ಶಿವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ತೊಡಿಸಲಾಗುತ್ತದೆ. ದೇವಾಲಯದಲ್ಲಿ ಇತ್ತೀಚೆಗೆ ನಂದಿಯೊಂದು ವಾಸವಾಗಿದೆ. ದೇವಿಯ ಅನುಗ್ರಹ ನಂದಿಗೆ ಇದೆ ಎಂದು ನಂಬಿದ ಜನರು ಹರಕೆ ಹೊರುತ್ತಾರೆ. ಈ ಸಂದರ್ಭದಲ್ಲಿ ನಂದಿಯ ಮುಂದೆ ಮಲಗುತ್ತಾರೆ. ಆಗ ನಂದಿ ಅವರ ಮೇಲೆ ಹತ್ತಿ ನಡೆದು ಹೋಗುತ್ತದೆ. ಇದರಿಂದ ಹರಕೆ ಸಿದ್ಧಿಸುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಇನ್ನು ಸುತ್ತ 28 ಹಳ್ಳಿಗೆ ಇದೊಂದೇ ದೊಡ್ಡ ದೇವಾಲಯವಾಗಿದ್ದು, ಶಿವರಾತ್ರಿಯ ಸಂದರ್ಭದಲ್ಲಿ ನಡೆಯುವ ಜಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ. ದೀಪಾವಳಿ ಕೊನೆಯ ಕಾರ್ತಿಕದ ದಿನ ಹಾಗೂ ಶಿವರಾತ್ರಿಯ ದಿನ ವರ್ಷದಲ್ಲಿ 2 ಅಗ್ನಿಕೊಂಡ ಮಾಡಲಾಗುತ್ತದೆ. ಶಿವರಾತ್ರಿಯಲ್ಲಿ 5 ದಿನಗಳು ಅದ್ಧೂರಿಯಾಗಿ ಜಾತ್ರೆ ಜರುಗುತ್ತದೆ. ಮಹಾವೀರನ ನಿರ್ವಾಣದ ನಂತರ ಗೌತಮ ಗಣಧಾರಣೆ ಮೊದಲಾದ ಅನೇಕ ಋಷಿಗಳು ಜೈನ ಗುರುಗಳಾಗಿದ್ದು, ಅವರಲ್ಲಿ ಒಬ್ಬನಾದ ಭದ್ರಬಾಹು ಸ್ವಾಮಿಯು ಉಜ್ಜಯಿನಿಯಲ್ಲಿದ್ದಾಗ 12 ವರ್ಷ ಬರಗಾಲ ದೇಶವನ್ನು ಕ್ಷೋಭೆಗೆ ಒಳಪಡಿಸುತ್ತದೆ ಎಂಬ ಭವಿಷ್ಯವಾಣಿಯನ್ನು ನುಡಿದುದರ ಪರಿಣಾಮವಾಗಿ ಸಂಪೂರ್ಣ ಸಂಘವು ಉತ್ತರ ಪಥದಿಂದ ದಕ್ಷಿಣ ಪಥಕ್ಕೆ ವಲಸೆ ಬಂದು ಕ್ರಮೇಣ ನೂರಾರು ಜನಪದಗಳನ್ನು, ಗ್ರಾಮಗಳನ್ನು, ಸಂತೋಷದಿಂದಿದ್ದ ಜನದನಕಸ್ಯಗಳನ್ನು, ಗೋಮಹಿಷ ಜಾವಿಕುಚವನ್ನು ಒಳಗೊಂಡ ದೇಶವೊಂದಕ್ಕೆ ಬಂದಿತ್ತೆಂದು ಹೇಳಲಾಗಿದೆ. ಹೀಗೆ ದಕ್ಷಿಣ ಪಥಕ್ಕೆ ವಲಸೆ ಬಂದು ಅನೇಕ ಜೈನ ಗುರು ಮುನಿ ಸನ್ಯಾಸಿಗಳು ಕಟವಪ್ರ, ಶ್ರವಣಬೆಳಗೊಳ, ತಿಪ್ಪೂರ, ಮದ್ದೂರು ತಾಲೂಕು ಹಾಗೂ ನಿಂಬಗ್ರಾಮ, ಗೊಮ್ಮಟಗಿರಿ, ಕನಕಗಿರಿ ಮುಂತಾದ ಪ್ರದೇಶಗಳಿಗೆ ಹೋದ ಹಾಗೆ ಕನಕಪುರ ತಾಲೂಕಿನ ಕಬ್ಬಾಳು ದುರ್ಗಕ್ಕೆ ಬಂದು ತಮ್ಮ ತಮ್ಮ ಶ್ರೇಣಿಗೆ ತಕ್ಕಂತೆ ತಪಸ್ಸನ್ನು ಆಚರಿಸುತ್ತಿದ್ದರು. ಅವರು ಈ ಕಬ್ಬಾಳು ಬೆಟ್ಟವನ್ನು ಹತ್ತಲು ಪಡುತ್ತಿದ್ದ ಶ್ರಮವನ್ನು ಕಂಡು ಕರ್ನಾಟಕದಲ್ಲಿ ಜೈನ ಧರ್ಮವು ಅಭಿವೃದ್ಧಿ ಹೊಂದುತ್ತಿದ್ದ ಕಾಲದಲ್ಲಿ, ಅಂದರೆ ಸುಮಾರು ಕ್ರಿಸ್ತಶಕ 900ರಿಂದ 1100ರ ಒಳಗೆ ಈ ಕಬ್ಬಾಳು ಬೆಟ್ಟಕ್ಕೆ ಗಂಗರಾಜ ಅಥವಾ ಅವನ ಮಕ್ಕಳು ಈ ಬೆಟ್ಟವನ್ನು ಹತ್ತಿ ತುದಿ ಮುಟ್ಟಲು ಮೆಟ್ಟಿಲುಗಳನ್ನು ಕಡಿದಾದ ಬಂಡೆಯಲ್ಲಿಯೇ ಕೂರಿಸುತ್ತಾರೆ. ಅಲ್ಲದೆ ಜೈನ ಮುನಿಗಳಿಗೆ ಅನುಕೂಲವಾಗುವಂತೆ ಬೆಟ್ಟದ ಮೇಲೆ ನೀರಿನ ಹೊಂಡವನ್ನು ಹಾಗೂ ಸಣ್ಣ ಮಂಟಪದಂತಿರುವ ಒಂದು ಆಶ್ರಯ ತಾಣವನ್ನು ನಿರ್ಮಿಸಿಕೊಡಲಾಗಿದೆ. ಮುಂದೆ ಹೊಯ್ಸಳರ ಆಳ್ವಿಕೆಯ ನಂತರದ ಕಾಲದಲ್ಲಿ ಈ ಬೆಟ್ಟ ಪ್ರದೇಶಕ್ಕೆ ಸುಮಾರಾದ ಕೋಟೆಯನ್ನು ನಿರ್ಮಿಸಲಾಯಿತೆಂದು ತಿಳಿಯಬಹುದಾಗಿದೆ.